Hi friends, complete English grammar. ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರೊನೌನ್ ಡೆಫಿನೇಷನ್ ಮತ್ತೆ ಕೈಂಡ್ಸ್ ಆಫ್ ಪ್ರೊನೌನ್ ಬಗ್ಗೆ ತಿಳ್ಕೊಂಡಿದ್ವಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ಕೈಂಡ್ಸ್ ಆಫ್ ಪ್ರೊನೌನ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. Kinds of pronoun. There are 11 different kinds of pronouns are there. That is personal pronoun, reflexive pronoun, empathetic pronoun, possessive pronoun, demonstrative pronoun, distributive pronoun, reciprocal pronoun, interrogative pronoun, indefinite pronoun, relative pronoun and relative compound pronoun. ಇವತ್ತಿನ ವಿಡಿಯೋದಲ್ಲಿ we'll be discussing personal pronoun, reflexive pronoun and empathetic pronoun. Okay, let me go for first one, personal pronoun. Personal pronoun ವೈಯಕ್ತಿಕ ಸರ್ವನಾಮ. The pronoun used for three persons called personal pronoun. ಮೂರು persons ಗೆ ಯೂಸ್ ಮಾಡುವಂತ pronouns ಗಳಿಗೆ ನಾವು personal pronoun ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡಿ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಅಂಡ್ ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಯಾರಪ್ಪ ಅಂದ್ರೆ ಸ್ಪೀಕರ್, ಯಾರು ಮಾತಾಡ್ತಾ ಇದ್ದಾರೆ ಅವರಿಗೆ ನಾವು ಫಸ್ಟ್ ಪರ್ಸನ್ ಅಂತ ಕರಿತೀವಿ. ಎಕ್ಸಾಂಪಲ್, ಐ ಅಂಡ್ ವಿ ಆರ್ ದಿ ಫಸ್ಟ್ ಪರ್ಸನ್. ಸೆಕೆಂಡ್ ಪರ್ಸನ್ ಯಾರು ಕೇಳ್ತಾ ಇದ್ದಾರೆ, ಲಿಸ್ನರ್ಗೆ ನಾವು ಸೆಕೆಂಡ್ ಪರ್ಸನ್ ಅಂತ ಕರಿತೀವಿ. ಯು ಅಂಡ್ ಯು ಆರ್ ದಿ ಸೆಕೆಂಡ್ ಪರ್ಸನ್. ಥರ್ಡ್ ಪರ್ಸನ್ ಯಾರ ಬಗ್ಗೆ ಮಾತಾಡ್ತಾ ಇದೀವಿ, ಸ್ಪೋಕನ್ ಆಫ್ ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಅವ್ರಿಗೆ ನಾವು ಥರ್ಡ್ ಪರ್ಸನ್ ಅಂತ ಕರಿತೀವಿ. ಹಿ, ಶಿ, ಇಟ್ ಅಂಡ್ ದೇ, ಅವನ, ಅವಳ, ಅದು, ಅದರ ಅಂಡ್ ಅವರ ಬಗ್ಗೆ ಮಾತಾಡಿದಾಗ ನಾವು ಇದು ಹಿ, ಶಿ, ಇಟ್ ಅಂಡ್ ದೇ ಇದರಲ್ಲಿ ಬರುತ್ತೆ, ಥರ್ಡ್ ಪರ್ಸನ್ ಅಲ್ಲಿ ಬರುತ್ತೆ. ದಟ್ ಈಸ್ ಆಲ್ ಅಬೌಟ್ ಪರ್ಸನಲ್ ಪ್ರೊನೌನ್. ಈಗ ಎಕ್ಸಾಂಪಲ್ ನೋಡೋಣ. ಐ ಗೋ ಟು ಸ್ಕೂಲ್, ಫಸ್ಟ್ ಪರ್ಸನ್ singular. She buys dress material, third person singular. They play cricket, third person plural. He plays football, third person singular. It eats banana, third person singular. And we are playing cricket, first person plural. And they are learning new things, third person plural. So based on that, you different personal pronouns ಇದೆ. ಅದು personal pronouns ಯಾವುದು ಎಕ್ಸಾಂಪಲ್ಸ್ ಕೇಳಿದಾಗ I, we, you, he, she, it, they are the personal pronouns. Next ಹೋಗೋಣ. She is singing a song, third person singular. Next, reflexive pronoun. ಅನುವರ್ತಕ ಸರ್ವನಾಮ. What is reflexive pronoun? The pronoun used with self or selves. ಸೆಲ್ಫ್ ಮತ್ತು ಸೆಲ್ಫ್ ಸಮೇತ ಪ್ರೊನೌನ್ ಬಳಕೆ ಮಾಡಿದ್ರೆ ಅದಕ್ಕೆ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಕರಿತೀವಿ. ಈ ರಿಫ್ಲೆಕ್ಸಿವ್ ಪ್ರೊನೌನ್ ಎದಕ್ಕೆ ಯೂಸ್ ಮಾಡ್ತೀವಿ? ಟು ರಿಫ್ಲೆಕ್ಟ್ ದಿ ಆಕ್ಷನ್ ಆಫ್ ದಿ ಎವ್ರಿ ಸಬ್ಜೆಕ್ಟ್ ವಿ ಯೂಸ್ ರಿಫ್ಲೆಕ್ಸಿವ್ ಪ್ರೊನೌನ್. ಅಂದ್ರೆ ಆ ಆಕ್ಷನ್ ಸಬ್ಜೆಕ್ಟೇ ಮಾಡಿದೆ ಅಂತ ಹೇಳೋಕೆ ಆ ರಿಫ್ಲೆಕ್ಸಿವ್ ಪ್ರೊನೌನ್ ಯೂಸ್ ಮಾಡ್ತೀವಿ, ಅನುವರ್ತಕ ಸರ್ವನಾಮ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋಣ. myself, yourself, himself, herself, itself, ourselves, yourselves and themselves. ಎಕ್ಸಾಂಪಲ್ ಸಮೇತ ಡಿಸ್ಕಸ್ ಮಾಡೋಣ. ಐ ಡೂ ಮೈ ಹೋಮ್ವರ್ಕ್ ಮೈ ಸೆಲ್ಫ್, ನಾನು ನನ್ನ ಕೆಲಸ ನಾನೇ ಮಾಡಿದ್ದೀನಿ. ನಾನೇ ಅನ್ನೋದೇನಲ್ಲಿ ಮೈ ಸೆಲ್ಫ್ ರಿಫ್ಲೆಕ್ಸಿವ್ ಪ್ರೊನೌನ್, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ. ಓಕೆ, ಹಿ ವಾಶ್ ದಿ ಕಾರ್ ಹಿಮ್ಸೆಲ್ಫ್, ಹಿಮ್ಸೆಲ್ಫ್ ರಿಫ್ಲೆಕ್ಸಿವ್ ಪ್ರೊನೌನ್. ಸಾನ್ವಿ ಅಂಡ್ ಐ ಕ್ಲೀನ್ ದಿ ರೂಮ್ ourselves, ಇಬ್ಬರಿದ್ದಾರೆ ಸಾನ್ವಿ ಅಂಡ್ ಐ, hence ourselves. She completed her homework herself. They are cleaning their room themselves. So these are the information examples related to reflexive pronoun. ಅದೇ ರೀತಿ ಎಂಪಥೆಟಿಕ್ ಪ್ರೊನೌನ್ ಇದೆ, ಸ್ಪಷ್ಟಪಡಿಸುವ ಸರ್ವನಾಮ ಅಂತ ಕರಿತೀವಿ. ವಾಟ್ ಇಸ್ ಎಂಪಥೆಟಿಕ್ ಪ್ರೊನೌನ್? ಇದರಲ್ಲಿ ಕೂಡ ಎಂಪಥೆಟಿಕ್ ಪ್ರೊನೌನ್ ಎಂಪಸೈಸ್ ಸಬ್ಜೆಕ್ಟ್. ನೋಡಿ, ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇರುತ್ತೆ. ಆ ಸಬ್ಜೆಕ್ಟ್ ಅದೇ ಆಕ್ಷನ್ ಮಾಡಿದೆ ಅನ್ನೋಕೆ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ಯೂಸ್ ಮಾಡಿದ್ರೆ ಇಲ್ಲಿ ಸಬ್ಜೆಕ್ಟ್ ಗೆ ಒತ್ತಿ ಕೊಡೋಕೆ, ಸಬ್ಜೆಕ್ಟ್ ನ ಇಂಪಾರ್ಟೆನ್ಸ್ ತೋರಿಸೋಕೆ, ಸಬ್ಜೆಕ್ಟ್ ಗೆ ಪ್ರಾಮುಖ್ಯತೆ ಕೊಡೋಕೆ ನಾವು ಎಂಪಥೆಟಿಕ್ ಪ್ರೊನೌನ್ ಯೂಸ್ ಮಾಡ್ತೀವಿ. ದೇ ಆರ್ ಯೂಸ್ಡ್ ಇನ್ ಸಬ್ಜೆಕ್ಟಿವ್ ಕೇಸ್. ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಅದೇ ಸಬ್ಜೆಕ್ಟ್ ಪ್ಲೇಸ್ ಅಲ್ಲೇ ಈ ಪ್ರೊನೌನ್ ಯೂಸ್ ಮಾಡ್ತೀವಿ. ಯೂಸ್ಡ್ ಫಾರ್ ದಿ ಸೇಕ್ ಆಫ್ ಎಂಪಸೈಸ್, ಪ್ರಾಮುಖ್ಯತೆ ಕೊಡೋಗೋಸ್ಕರ ಆ ಎಂಪಥೆಟಿಕ್ ಪ್ರೊನೌನ್ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಅಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಅಲೋನ್ ಎಂಪಥೆಟಿಕ್ ಪ್ರೊನೌನ್ ಕೆನಾಟ್ ಬಿ ಯೂಸ್ಡ್. ಬರೀ ಎಂಪಥೆಟಿಕ್ ಪ್ರೊನೌನ್ ಸಮೇತ ಯೂಸ್ ಮಾಡಕ್ ಬರಂಗಿಲ್ಲ. ಪರ್ಸನಲ್ ಪ್ರೊನೌನ್ ಪ್ಲಸ್ ಎಂಪಥೆಟಿಕ್ ಪ್ರೊನೌನ್ ಸೇರಿ ನಾವು ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ಎಂಪಥೆಟಿಕ್ ಪ್ರೊನೌನ್ ಆರ್ ದ ಸೇಮ್ ಎಕ್ಸಾಂಪಲ್ಸ್. ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ಸೆಲ್ಫ್, ಹರ್ಸೆಲ್ಫ್, ಇಟ್ಸೆಲ್ಫ್, ourselves, yourselves, themselves. ಬಟ್ ಡಿಫ್ರೆನ್ಸ್ ಏನು ಎಕ್ಸಾಂಪಲ್ ಸಮೇತ ಡಿಸ್ಕಸ್ ಮಾಡೋಣ. ಎಕ್ಸಾಂಪಲ್ ನೋಡಿ, ಐ ಮೈ ಸೆಲ್ಫ್ ಡೂ ಮೈ ಹೋಮ್ವರ್ಕ್. ಇದಕ್ಕಿಂತ ಮುಂಚೆ ಇದೇ ಎಕ್ಸಾಂಪಲ್ ಯಾವ ರೀತಿ ಹೇಳಿದ್ದೆ? ಐ ಡೂ ಮೈ ಹೋಮ್ವರ್ಕ್ ಮೈ ಸೆಲ್ಫ್. ಡಿಫ್ರೆನ್ಸ್ ಏನು? ಎರಡು ಸೆಂಟೆನ್ಸ್ ಅಲ್ಲಿ ಡಿಫ್ರೆನ್ಸ್ ಏನಿದೆ? ಫಸ್ಟ್ ಸೆಂಟೆನ್ಸ್ ಓದ್ತಿ ನೋಡಿ.
I do my homework myself. ಸೆಕೆಂಡ್ ಸೆಂಟೆನ್ಸ್ ಐ ಮೈ ಸೆಲ್ಫ್ ಡೂ ಮೈ ಹೋಮ್ವರ್ಕ್. ಫಸ್ಟ್ ಸೆಂಟೆನ್ಸ್ ಕನ್ನಡದಲ್ಲಿ ಹೇಳ್ತೀನಿ, ನಾನು ನನ್ನ ಕೆಲಸವನ್ನು ನಾನೇ ಮಾಡಿದ್ದೀನಿ. ಸೊ ದಟ್ ಈಸ್ ವಾಟ್ ರಿಫ್ಲೆಕ್ಸಿವ್ ಪ್ರೊನೌನ್. ನಾನು ನಾನೇ ನನ್ನ ಕೆಲಸವನ್ನು ಮಾಡಿದ್ದೀನಿ. ಈ ಸೆಂಟೆನ್ಸ್ ಒಳಗಡೆ ನಾನು ಅನ್ನೋದು ಸಬ್ಜೆಕ್ಟ್ ಅನ್ನೋದು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ದೆನ್ ದಿಸ್ ಪ್ರೊನೌನ್ ಈಸ್ ಕಾಲ್ಡ್ ಆಸ್ ವಾಟ್ ಎಂಪಥೆಟಿಕ್ ಪ್ರೊನೌನ್. ಎನದರ್ ಎಕ್ಸಾಂಪಲ್ಸ್ ಚೆಕ್ ಮಾಡೋಣ. ರಿಮೈನಿಂಗ್ ಎಕ್ಸಾಂಪಲ್ಸ್, ಹಿ ಹಿಮ್ಸೆಲ್ಫ್ ವಾಶ್ ದಿ ಕಾರ್. ಮೊದಲೇನಿತ್ತು, ಹಿ ವಾಶ್ ದಿ ಕಾರ್ ಹಿಮ್ಸೆಲ್ಫ್. ಈಗ ಸಬ್ಜೆಕ್ಟ್ ಇನ್ನೂ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ. ಸಾನ್ವಿ ಅಂಡ್ ಐ ಅವರ್ ಸೆಲ್ವ್ಸ್ ಕ್ಲೀನ್ ದಿ ರೂಮ್. ಅವರ್ ಸೆಲ್ವ್ಸ್ ಎಂಪಥೆಟಿಕ್ ಪ್ರೊನೌನ್. ಶಿ ಹರ್ ಸೆಲ್ಫ್ ಕಂಪ್ಲೀಟೆಡ್ ಹರ್ ಹೋಮ್ವರ್ಕ್. ಹರ್ ಸೆಲ್ಫ್ is a empathetic pronoun. They themselves are cleaning their room. That is themselves is a empathetic pronoun. Okay. ಎಲ್ಲಾನು ಸೇರಿ ಒಂದ್ ಸ್ಕ್ರೀನ್ ನೋಡ್ಬೋದು ನೀವು. ನೋಡಿ, ನಂಬರ್ ಅಂದ್ರೆ ನಿಮ್ಗೆ ಗೊತ್ತು, ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಪರ್ಸನ್ ಅಲ್ಲಿ 3 ತರ ಪರ್ಸನ್ ಇದ್ದಾರೆ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಅಂಡ್ ಇಲ್ಲಿ ಸಿಂಗ್ಯುಲರ್ ಅಲ್ಲಿ ಫಸ್ಟ್ ಪರ್ಸನ್ ಐ, ಸೆಕೆಂಡ್ ಪರ್ಸನ್ ಯು, ಥರ್ಡ್ ಪರ್ಸನ್ ಹಿ, ಶಿ, ಇಟ್ ಆಗಿರುತ್ತೆ. ಐ ಅನ್ನೋದು ಮೇಲ್ ಮತ್ತೆ ಫಿಮೇಲ್, ಮಸ್ಕ್ಲಿನ್ ಮತ್ತೆ ಫೆಮಿನಿನ್ ಜೆಂಡರ್ ಆಗಿರ್ಬೋದು. ಅಂಡ್ ಯು ಅನ್ನೋದು ಮಸ್ಕ್ಲಿನ್ ಮತ್ತೆ ಫೆಮಿನಿನ್ ಜೆಂಡರ್ ಆಗಿರ್ಬೋದು. ಹಿ ಅನ್ನೋದು 100% ಮಸ್ಕ್ಲಿನ್, ಶಿ ಅಂದ್ರೆ ಫೆಮಿನಿನ್ ಜೆಂಡರ್, ಇಟ್ ಅನ್ನೋದು ನ್ಯೂಟ್ರಲ್ ಜೆಂಡರ್ ಆಗಿರ್ಬೋದು. ಅದೇ ರೀತಿ ಪ್ಲೂರಲ್ ಕೂಡ ವಿ ಫಸ್ಟ್ ಪರ್ಸನ್, ಯು ಸೆಕೆಂಡ್ ಪರ್ಸನ್, ದೇ ಥರ್ಡ್ ಪರ್ಸನ್. ವಿ ಅನ್ನೋದು ಮಸ್ಕ್ಲಿನ್ ಮತ್ತೆ ಫೆಮಿನಿನ್ ಆಗಿರ್ಬೋದು, ಅಂಡ್ ಯು ಅನ್ನೋದು ಮಸ್ಕ್ಲಿನ್ ಮತ್ತೆ ಫೆಮಿನಿನ್ ಆಗಿರ್ಬೋದು, ಅಂಡ್ ದೇ ಅನ್ನೋದು ಮಸ್ಕ್ಲಿನ್, ಫೆಮಿನಿನ್ ಮತ್ತೆ ನ್ಯೂಟ್ರಲ್ ಆಗಿರ್ಬೋದು. ನೋಡಿ, ಸಬ್ಜೆಕ್ಟಿವ್ ಪ್ಲೇಸ್ ಅಲ್ಲಿ ಪರ್ಸನಲ್ ಪ್ರೊನೌನ್ ಈ ರೀತಿ ಇರುತ್ತೆ. ಐ ಅಂದ್ರೆ ನಾನು, ಯು ಅಂದ್ರೆ ನೀನು, ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಇದು, ವಿ ಅಂದ್ರೆ ನಾವು, ಯು ಅಂದ್ರೆ ನೀವು, ದೇ ಅಂದ್ರೆ ಅವರು. ಅಂಡ್ ಈ ಸಬ್ಜೆಕ್ಟಿವ್ ಪ್ರೊನೌನ್ ನೀವು ಆಬ್ಜೆಕ್ಟ್ ನಾಗ ಬರೆದ್ರೆ, ಇದೇ ಸಬ್ಜೆಕ್ಟಿವ್ ಪ್ರೊನೌನ್ ಆಬ್ಜೆಕ್ಟ್ ಅಲ್ಲಿ ಬರೆದ್ರೆ ಚೇಂಜ್ ಆಗುತ್ತೆ. ಈ ರೀತಿ ಆಗುತ್ತೆ ನೋಡಿ. ಮೀ ಅಂದ್ರೆ ನನಗೆ, ಯು ಅಂದ್ರೆ ನಿನಗೆ, ಹಿಮ್ ಅಂದ್ರೆ ಅವನಿಗೆ, ಹರ್ ಅಂದ್ರೆ ಅವಳಿಗೆ, ಇಟ್ ಅಂದ್ರೆ ಇದಕ್ಕೆ, ಅಸ್ ಅಂದ್ರೆ ನಮಗೆ, ಯು ಅಂದ್ರೆ ನಿಮಗೆ, ಇಟ್ ಅದೆಮ್ ಅಂದ್ರೆ ಅವರಿಗೆ. ಐ ಇದ್ದಿದ್ ಯು, ಮೀ ಆಗುತ್ತೆ, ಯು ಇದ್ದಿದ್ ಯು ಆಗುತ್ತೆ, ಹಿ ಇದ್ದಿದ್ ಹಿಮ್ ಆಗುತ್ತೆ, ಶಿ ಇದ್ದಿದ್ ಹರ್ ಆಗುತ್ತೆ, ಇಟ್ ಇದ್ದಿದ್ ಇಟ್ ಆಗುತ್ತೆ, ವಿ ಇದ್ದಿದ್ ಅಸ್ ಆಗುತ್ತೆ, ಯು ಇದ್ದಿದ್ ಯು, ಅಂಡ್ ದೇ ಇದ್ದಿದ್ ದೆಮ್. ಯಾವಾಗ ಸಬ್ಜೆಕ್ಟಿವ್ ಪ್ರೊನೌನ್ ಆಬ್ಜೆಕ್ಟಿವ್ ಪ್ರೊನೌನ್ ಗೆ ಬಂದ್ರೆ. ರಿಫ್ಲೆಕ್ಸಿವ್ ಪ್ರೊನೌನ್ ನಿಮ್ಗೆ ಗೊತ್ತು, ಮೈ ಸೆಲ್ಫ್ ನಾನೇ, ಯುವರ್ ಸೆಲ್ಫ್ ನೀನೇ, ಯು ಹಿಮ್ ಸೆಲ್ಫ್ ಅವನೇ, ಹರ್ ಸೆಲ್ಫ್ ಅವಳೇ, ಇಟ್ ಸೆಲ್ಫ್ ಅದೇ, ಅಂಡ್ ಅವರ್ ಸೆಲ್ಸ್ ನಾವೇ, ಯುವರ್ ಸೆಲ್ಸ್ ನೀವೇ, ಅಂಡ್ ದೆಮ್ ಸೆಲ್ಸ್ ಅವರೇ. These are the examples related to subjective pronoun, objective pronoun, reflexive or empathetic pronoun. ದಿಸ್ ಕಂಪ್ಲೀಟ್ಸ್ ವಿಡಿಯೋ. ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಡೋಂಟ್ ಮಿಸ್. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.